ಎಲ್ಲರಿಗೂ ನಮಸ್ತೆ. ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರಿಗೂ ಇದಿಷ್ಟು ಮನಸ್ಸಿಗೆ ಬರುತ್ತೆ. ದೇವಿಗೆ ಅಲಂಕಾರ, ಪೂಜೆ, ನೈವೇದ್ಯ, ಅರಿಶಿನ, ಕುಂಕುಮ, ಹೊಸ ವಸ್ತ್ರ, ದೇವಿಗೆ ಏನೆಲ್ಲ ಬೇಕು ಎಲ್ಲವನ್ನೂ ಮಾಡ್ತೀವಿ. ಇವೆಲ್ಲವೂ ಭಕ್ತಿಯ ಒಂದು ಭಾಗವೇ ಹೌದು. ಆದ್ರೆ ನಾವೆಲ್ಲರೂ ಲಕ್ಷ್ಮೀ ತಾಯಿಯನ್ನ ಕೇವಲ ಹಣ ಕೊಡುವ ದೇವತೆ ಅಂತ ನೋಡ್ಬಾರ್ದು. ಆಕೆ ಸಮೃದ್ಧಿಯ ಸಂಕೇತ. ದೇವಿಗೆ ನಾವು ಹೊರಗಡೆನೆ ಪೂಜೆ ಮಾಡ್ತಾ ಇರ್ತೀವಿ. ದೇವಿಗೆ ಅಲಂಕಾರ ಮಾಡ್ತೀವಿ. ಆಕೆಗೆ ಇಷ್ಟವಾಗಿರುವಂತಹ ನೈವೇದ್ಯ ಮಾಡ್ತೀವಿ. ಆಕೆಗೆ ಏನೆಲ್ಲ ಇಷ್ಟ ಅಂತ ಬಹಳ ಕುತೂಹಲದಿಂದ ತಿಳ್ಕೊಂಡು ಎಲ್ಲವೂ ನಮ್ಮ ಕೈಲಿ ಏನಾಗುತ್ತೋ ಎಲ್ಲವನ್ನು ಮಾಡ್ತೀವಿ. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನೀವು? ಯಾವಾಗ್ಲೂ ದೇವಿಯನ್ನ ಹೊರಗಡೆನೆ ಪೂಜಿಸ್ತಾ ಇರ್ತೀವಿ. ಆದ್ರೆ ನಮ್ಮ ಒಳಗೆ ಆ ಲಕ್ಷ್ಮೀ ತತ್ವವನ್ನು ಜಾಗೃತ ಮಾಡ್ಕೋಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನಿಜವಾದ ಮಹಾಲಕ್ಷ್ಮಿ ಆರಾಧನೆ ಅಂತ ಹೇಳಿದ್ರೆ ಕೇವಲ ಹೊರಗಡೆ ಪೂಜೆ ಮಾಡೋದು, ಹೊರಗಡೆ ಕೇಳ್ಕೊಡೋದು ಅಷ್ಟೇ ಅಲ್ಲ. ನಮ್ಮ ಒಳಗೆ ಇರುವ ಆ ತತ್ವವನ್ನು ಜಾಗೃತಿ ಮಾಡಿದಾಗ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ. ಇಂದಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಕೇವಲ ಹಣ ಕೊಡುವ ದೇವತೆ ಅಂತ ಅಲ್ಲ. ಆಕೆ ಸಮೃದ್ಧಿಯ ತತ್ವ. ನಮ್ಮ ಮನೆಯಲ್ಲಿ ಪ್ರೀತಿ, ಮನಸ್ಸಿನಲ್ಲಿ ನೆಮ್ಮದಿ, ದೇಹದಲ್ಲಿ ಆರೋಗ್ಯ, ನಮ್ಮ ಮಾತಿನಲ್ಲಿ ಆ ಸೌಮ್ಯತೆ, ಎಲ್ಲವನ್ನೂ ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸುವ ಆ ಗುಣ, ಇವೆಲ್ಲವೂ ಲಕ್ಷ್ಮಿಯ ತತ್ವವೇ. ನಮ್ಮ ಮನಸ್ಸಿನಲ್ಲಿ ಆ ತೃಪ್ತಿ ಮನೋಭಾವ. ಕೆಲವೊಂದ್ಸತಿ ಎಷ್ಟು ಕೊಟ್ರು ಮನಸ್ಸಿಗೆ ಸಾಲೋದೇ ಇಲ್ಲ. ಬೇಕು 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 ಅಂತ ಇರುತ್ತೆ. ಆ ತೃಪ್ತಿ ಅನ್ನೋದು ನಿಜವಾಗ್ಲೂ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ ಆ ಲಕ್ಷ್ಮೀ ತತ್ವ ಜಾಗೃತಿ ಆಗಿರ್ಬೇಕು. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ನನಗೆ ಕೇವಲ ಹಣ ಕೊಡು ತಾಯಿ ಅಂತ ಕೇಳ್ಕೊಳ್ಳೋದ್ರ ಬದಲು ಅದ್ರ ಜೊತೆಗೆ ನನ್ನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸು ದೇವಿ, ನಾನು ಸಮೃದ್ಧಿಗೆ ಅರ್ಹಳನ್ನಾಗಿ ಮಾಡು ನನ್ನನ್ನ ಅಂತ ಹೇಳಿ ತಾಯಿಗೆ ಪ್ರಾರ್ಥನೆ ಮಾಡಿ. ನಿಮ್ಮ ಒಳಗೆ ಯಾವಾಗ ಆ ತತ್ವ ಜಾಗೃತಿ ಆಗ್ತಾ ಹೋಗುತ್ತೋ ನೀವು ಹೊರಗಡೆ ಮಾಡುವ ಪೂಜೆಗಿಂತ 100 ಪಟ್ಟು ನಿಮಗೆ ಆ ಏನ್ ಹೇಳ್ತೀವಿ ಆ ಯಶಸ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ದಿರ ನಾವು ಒಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಏನಂತ ಹೇಳಿದ್ರೆ ಬೆಳಗ್ಗೆ ಬೇಗ ಹೇಳ್ತೀವಿ, ಮನೆ ಎಲ್ಲ ಸ್ವಚ್ಛ ಮಾಡ್ತೀವಿ, ಆ ನೀಟಾಗಿ ಅಲಂಕಾರ ಮಾಡ್ತೀವಿ, ದೇವಿಗೆ ಅಲಂಕಾರ ಮಾಡ್ತೀವಿ. ಅವರು ಇವರು ಟೈಮ್ ಆಗೋಯ್ತು ಅಂತ ಗಡಿಬಿಡಿ ಮಾಡ್ಕೋತೀವಿ. ಎಲ್ಲವನ್ನೂ ಮಾಡ್ತಾ ಆ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಳ್ಳೋದು, ಕೆಲ್ಸದ ವಿಚಾರವೋ ಇನ್ನೊಂದು ಏನೋ ಗಲಾಟೆ ಮಾಡ್ಕೋತೀವಿ. ಮತ್ತೆ ಬೇರೆಯವರ ಮನೆಯ ಮಹಾಲಕ್ಷ್ಮಿಯನ್ನ ನೋಡಿ ನಮ್ಮನೆಗಿಂತ ಏನು ಚೆನ್ನಾಗಿಲ್ಲ ಅಂತ ಮನಸ್ಸಲ್ಲಿ ಆ ಭಾವನೆ. ನೀವು ಹೊರ ಹಾಕ್ಲೇಬೇಕು ಅಂತಲ್ಲ, ಆ ಸಣ್ಣ ಭಾವನೆ ಉಟ್ಕೊಂಡ್ರು ಸಹ ಅದು ಅಹಮ್ಮಿನ ಸಂಕೇತ. ಎಲ್ಲೇ ಮನೆಯಲ್ಲಿ ಕೂಡ್ಸಿದ್ರು ಆ ತಾಯಿನೇ ಹೌದು. ಅಲಂಕಾರ ಮಾಡಿರುವ ವ್ಯಕ್ತಿಗಳು ಬೇರೆ ಆಗಿರಬಹುದು. ಅಲ್ಲಿ ಕೂತಿರುವ ತಾಯಿ ಒಬ್ಬಳೇ. ಸೊ ನಿಮ್ಮ ಮನೆಯಲ್ಲಿ ಮಾತ್ರ ಚೆಂದ ಇದ್ದಾಳೆ, ಅವ್ರ ಮನೆಯಲ್ಲಿ ಅಷ್ಟು ಚೆಂದ ಇಲ್ಲ, ಹಾಗೆ ಹೀಗೆ ಅಂತ ಅಹಂ ಪಡ್ತೀವಿ, ಅಸೂಯೆ ಮಾಡ್ಕೋತೀವಿ. ಇದೆಲ್ಲ ಮಹಾಲಕ್ಷ್ಮಿ ತಾಯಿಗೆ ಇಷ್ಟ ಆಗೋದಿಲ್ಲ. ತಪ್ಪು ಭಯದಿಂದ ಪೂಜೆ ಮಾಡ್ತೀವಿ. ಟೈಮ್ ಆಗೋಯ್ತು, ಈ ಟೈಮಿಗೆ ಆಗ್ಬೇಕು. 10 ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಇದೇ ಟೈಮ್ಗೆ ದೇವ್ರನ್ನ ಕೂರಿಸ್ಬೇಕು, ಇದೇ ಟೈಮ್ಗೆ ಆಗ್ಬೇಕು, ಈ ಟೈಮಿಗೆ ವಿಸರ್ಜಿಸ್ಬೇಕು, ಈ ಟೈಮಿಗೆ ಎಲ್ರನ್ನೂ ಕರಿಬೇಕು. ಹೀಗೆ ಪ್ರತಿಯೊಂದ್ರಲ್ಲೂ ಭಯ. ಯಾವತ್ತು ನಾವು ಯಾವುದೇ ಪೂಜೆಯನ್ನು ಮಾಡಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಆ ಸಮಾಧಾನ ಮೊದಲು ಇರಬೇಕು. ನೀವ್ ಎಷ್ಟೊತ್ತಿಗೆ ಮಾಡಿ ಆ ತಾಯಿ ಖಂಡಿತ ಅದನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ನಿಮ್ಮ ಮನಸ್ಸಿನ ಸಮಾಧಾನವೇ ಅಲ್ಲಿ ಶ್ರೇಷ್ಠ. ನೀವು ಗಡಿಬಿಡಿ ಮಾಡ್ಕೊಂಡು ಟೈಮ್ ಕರೆಕ್ಟಾಗೆ ಮಾಡಿದ್ರು ನಿಮ್ಮ ಮನಸ್ಸಿನಲ್ಲಿ ಆ ಗೊಂದಲ ಇದ್ರೆ ಒಳಗಡೆ ಆ ತತ್ವ ಆಗ್ಲಿ ಆ ಶಕ್ತಿ ಆಗ್ಲಿ ಪ್ರವೇಶಿಸೋದಿಕ್ಕೆ ನಿಜವಾಗ್ಲೂ ಆಗೋಲ್ಲ. ಆದ್ದರಿಂದ ನಿಧಾನ ಆದ್ರೂ ಪರವಾಗಿಲ್ಲ, ಸಮಾಧಾನದಿಂದ ನಿಮ್ಮ ಮನಸ್ಸಿಗೆ ಏನಿಡಿಸುತ್ತೋ ಆ ರೀತಿ ಮಾಡಿ.
ಯಾಕಂತ ಹೇಳಿದ್ರೆ, ಆ ಎದುರುಗಡೆ ಮನೆ ನೋಡೋದು, ಪಕ್ಕದ ಮನೆಯವ್ರದ್ದಾಗೋಯ್ತು ಅಂತ ನೋಡೋದು, ಅವ್ರದ್ದಾಗೋಯ್ತು, ಇವ್ರದ್ದಾಗೋಯ್ತು, ನಾನಿನ್ನೂ ಕರ್ದಿಲ್ಲ, ಇಷ್ಟು ಜನನ್ನೇ ಕರಿಬೇಕು, ಹಾಗೆಲ್ಲ ಏನೂ ಅನ್ಕೋಬೇಡಿ. ನೀವ್ ಏನೂ ಮಾಡಿಲ್ಲ ಅಂದ್ರು, ಆ ತಾಯಿ ಮುಂದೆ ಕೈ ಮುಗ್ದು ಕೂತ್ರು, ಆ ತಾಯಿ ನಿಮಗೆ ನಿಮ್ಮ ಒಳಗೆ ಆ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತಾಳೆ. ಆದ್ರೆ ನೀವು ಅದನ್ನೇ ಬಿಟ್ಟು ಬೇರೆ ಎಲ್ಲವೂ ಮಾಡ್ತಾ ಇರ್ತಾರೆ. ಏನು ಗಡಿಬಿಡಿ ಮಾಡೋದು, ಮನ್ಸ್ನಲ್ಲ ಭಯ, ಈ ರೀತಿ ಮಾಡ್ಬಾರ್ದು. ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿದ್ರೆ ಅದರಲ್ಲೇ ಇದೆ ವ್ರತ ಅಂತ. ವ್ರತ ಅಂತ ಹೇಳಿದ್ರೆ ಶಾಂತ ರೀತಿಯಿಂದ ಮಾಡ್ಬೇಕು. ಆ ಗಲಾಟೆ, ಆ ಗದ್ದಲ ಅದೆಲ್ಲ ವ್ರತದಲ್ಲಿ ಬರಲ್ಲ. ಅದು ಹಬ್ಬ ಅಂತ ಹೇಳ್ತೀವಿ. ಹಬ್ಬದಲ್ಲಿ ಎಲ್ಲರನ್ನು ಕರ್ದು, ಎಲ್ಲರನ್ನು ಇದ್ ಮಾಡಿ, ಆ ಗದ್ದಲ, ಆ ಗಲಾಟೆ ಎಲ್ಲವೂ, ಆ ಸಂಭ್ರಮ ಎಲ್ಲವೂ ಇರುತ್ತೆ. ವ್ರತ ಅಂತ ಹೇಳಿದ್ರೆ ಸಂಭ್ರಮ ಇರುತ್ತೆ. ಸಂಭ್ರಮದ ಜೊತೆಯಲ್ಲಿ ಆ ಶಾಂತಿಯನ್ನು ಕಾಪಾಡ್ಕೋಬೇಕಾಗತ್ತೆ. ಹೊರಗಡೆಯೂ ಹೌದು, ನಮ್ಮ ಮನಸ್ಸಿನ ಒಳಗಡೆಯೂ ಹೌದು. ಆ ಶಾಂತಿಯನ್ನು ಸ್ಥಾಪನೆ ಮಾಡಿ, ನಂತರ ಆ ತಾಯಿಗೆ ಪೂಜೆಯನ್ನು ಮಾಡಿ, ಹೊರಗಡೆ ಪೂಜೆ ಅಷ್ಟೇ ಅಲ್ಲ, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದಿಕ್ಕೆ ಇದು ಸಹಾಯ ಮಾಡುತ್ತೆ. ಮೂರನೇ ತಪ್ಪು, ಹೊರಗಿನ ಐಶ್ವರ್ಯವನ್ನೇ ಲಕ್ಷ್ಮಿ ಅಂತ ಭಾವಿಸೋದು. ನಮ್ ಸಮಾಜದಲ್ಲಿ ಒಂದಷ್ಟು ಏನು ಕಲ್ಪನೆಗಳಿದ್ದಾವೆ. ವಿಚಿತ್ರವಾದಂತದ್ದು. ಏನಂತ ಹೇಳಿದ್ರೆ, ಹೆಚ್ಚು ಹಣ ಇದ್ರೆ ಹೆಚ್ಚು ಲಕ್ಷ್ಮಿ, ದೊಡ್ಡ ಮನೆ ಇದ್ರೆ ಲಕ್ಷ್ಮಿ, ಹೆಚ್ಚು ಚಿನ್ನಾಭರಣ ಇದ್ರೆ ಲಕ್ಷ್ಮಿ. ಅಂತಹ ಮನೆಗಳಲ್ಲಿ ನೆಮ್ಮದಿ ಎನ್ನುವುದೇ ಇರಲ್ಲ. ಅಲ್ಲಿ ಲಕ್ಷ್ಮಿ ಇರೋಲ್ಲ. ಕೇವಲ ಹಣ, ಒಡವೆ, ಮನೆ, ಈ ಐಷಾರಾಮಿ ಬದುಕು ಇದರಲ್ಲೇ ಮಹಾಲಕ್ಷ್ಮಿ ಇದ್ದಾಳೆ ಅಂತ ಖಂಡಿತ ಅನ್ಕೊಂಬೇಡಿ. ಕೆಲವೊಂದು ಮನೆಗಳಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳಿದ್ರು ಆ ಸ್ನೇಹ ಬಾಂಧವ್ಯ ಇರುತ್ತೆ. ಒಬ್ಬರನ್ನೊಬ್ಬರು ಗೌರವಿಸುವ ಗುಣ ಇರುತ್ತೆ. ಒಬ್ಬರಿಗೊಬ್ಬರು ಆ ಪ್ರೀತಿಸುವ ಗುಣವನ್ನು ವ್ಯಕ್ತಪಡಿಸ್ತಾರೆ. ಅವರ ಸಂಬಂಧಗಳು ಚೆನ್ನಾಗಿರ್ತಾವೆ. ಅವರ ಮನೆಯಲ್ಲಿ ಆರೋಗ್ಯವಾಗಿ ಎಲ್ಲರೂ ಇರ್ತಾರೆ. ಇದೆಲ್ಲವೂ ಕೂಡ ಲಕ್ಷ್ಮಿಯ ಆಶೀರ್ವಾದವೇ. ಕೇವಲ ಹಣಕ್ಕೆ ಸೀಮಿತವಾಗಿ ನೋಡ್ಬಾರ್ದು. ಹಾಗಾಗಿ ಈ ದಿನ ತಾಯಿಯ ವ್ರತ ಮಾಡ್ತೀರಾ. ಬೆಳಗ್ಗೆಯಿಂದ ಕಷ್ಟಪಟ್ಟು ಎಲ್ಲ ಶ್ರಮ ವಹಿಸಿ, ಆದ್ರೆ ನಿಮಗೆ ಬೇಕಾಗಿರೋದನ್ನೇ ಬಿಟ್ಟು ಕೇವಲ ಹೊರಗಡೆ ತೋರಿಕೆಗಾಗಿ ಮಾಡ್ತಾ ಈ ದಿನಾನ ವ್ಯರ್ಥ ಮಾಡ್ಕೊಬಾರ್ದು ನಾವು. ನಮ್ಮ ಒಳಗಿನ ಶಕ್ತಿ ಜಾಗೃತವಾಗ್ಬೇಕು. ಆ ತಾಯಿಯ ತತ್ವ ನಮ್ಮ ಒಳಗೆ ಜಾಗೃತವಾಗ್ಬೇಕು. ಆ ರೀತಿ ನೀವು ಮನಸ್ಸನ್ನ ಶಾಂತಿಯಿಂದ ಇಟ್ಕೋಬೇಕು. ಸಮಾಧಾನವಾಗಿ ಮಾಡ್ಬೇಕು. ಯಾರ್ ಎಷ್ಟೊತ್ತಿಗೆ ಮಾಡ್ಲಿ, ಯಾರಿಗೇನಾದ್ರೂ ಮಾಡ್ಲಿ, ನಿಮಗೆ ಎಷ್ಟೊತ್ತಿಗಾಗುತ್ತೋ ಅಷ್ಟೊತ್ತಿಗೆ ಮಾಡಿ, ಆರಾಮಾಗಿ ನೆಮ್ಮದಿಯಿಂದ ತಾಯಿ ಮುಂದೆ ಕೈ ಮುಗ್ದು ಒಂದಷ್ಟು ಹೊತ್ತು ಕೂತ್ಕೊಳ್ಳಿ. ಒಂದಷ್ಟು ಅಷ್ಟೋತ್ತರ ಮಾಡೋ ಹಾಗಿದ್ರೆ ಮಾಡಿ. ಕೇವಲ ಅಲಂಕಾರ ಮಾಡೋದು, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಅವ್ರ ಮನೆಗ್ ಹೋಗ್ಬೇಕು, ಇವ್ರ ಮನೆಗ್ ಹೋಗ್ಬೇಕು, ಗದ್ದಲ, ಗಲಾಟೆ ಇದ್ರಲ್ಲೇ ಕಳೆದು ಹೋಗ್ಬೇಡಿ. ಹಣ ಬೇಕು. ಹಣ ಜೀವನಕ್ಕೆ ಅವಶ್ಯಕತೆ. ಆದ್ರೆ ಹಣವೇ ಸಮೃದ್ಧಿ ಅಲ್ಲ. ಆದ್ರೆ ಲಕ್ಷ್ಮೀ ಹಬ್ಬದ ವ್ರತದ ದಿನದಂದು ನಾವ್ ಏನೆಲ್ಲ ಮಾಡ್ಬಹುದು ಅಂತ ಹೇಳಿದ್ರೆ, ಈ ದಿನ ತಾಯಿಯ ಮುಂದೆ ಒಂದು ಸಂಕಲ್ಪ ಮಾಡಿ. ಇನ್ನು ಮುಂದೆ ನಾನು ಯಾರನ್ನು ನೋಡಿ ಅಸೂಯೆ ಪಡುವುದಿಲ್ಲ. ಒಂದು ವೇಳೆ ನನಗೆ ಆ ರೀತಿ ಆಲೋಚನೆ ಬಂದ್ರೆ ಅದನ್ನ ಅಲ್ಲೇ ನಾಶಪಡಿಸು ತಾಯಿ. ಅಂತಹ ಶಕ್ತಿಯನ್ನು ದಯಪಾಲಿಸು. ನನ್ನಲ್ಲಿ ಒಳ್ಳೆಯ ಗುಣಗಳನ್ನು ದಯಪಾಲಿಸು. ನನ್ನ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಕೋತೀನೋ ನನ್ನ ಮನಸ್ಸನ್ನು ಹಾಗೆ ಸ್ವಚ್ಛವಾಗಿಟ್ಕೋತೀನಿ. ನನ್ನ ಮನೆಯಲ್ಲಿ ನೆಲೆಸಿದ್ಯಾ ತಾಯಿ, ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಮ್ಮ ಅಂತ ಕೇಳ್ಕೊಳ್ಳಿ. ನೀವು ಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಕಳಶಕ್ಕೆ ತುಂಬಾ ಮಹತ್ವ ಇದೆ. ಯಾವುದೇ ಹಬ್ಬಗಳಲ್ಲೂ ಅಷ್ಟೇ ಕಳಶ ಪ್ರತಿಷ್ಠಾಪನೆಗೆ ತುಂಬಾ ಮಹತ್ವ ಇರುತ್ತೆ. ಆ ಕಳಶದಲ್ಲಿ ಏನೆಲ್ಲ ಹಾಕ್ತಿವಿ ನಾವು? ಏನೆಲ್ಲ ಇಷ್ಟ ದೇವಿಗೆ? ಮತ್ತೆ ಏನೆಲ್ಲ ಪವಿತ್ರವಾಗಿರುವ ವಸ್ತುಗಳು, ಏನೆಲ್ಲ ಮಂಗಳಕರವಾಗಿರುವಂತದ್ದು, ಶುಭಕರವಾಗಿರುವಂತಹ ವಸ್ತುಗಳನ್ನ ಹಾಕ್ತಿವಿ. ನಂತರ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಹೇಗೆ ಕಳಶದಲ್ಲಿ ಶುದ್ಧವಾಗಿರೋ ವಸ್ತುಗಳನ್ನ ಹಾಕ್ತಿವೋ, ಅದೇ ತರ ನಮ್ಮ ಮನಸ್ಸು ಕೂಡ ಒಂದು ಕಳಶವೇ. ನಮ್ಮ ಮನಸ್ಸಿನ ಕಳಶದಲ್ಲಿ ನಾವು ಏನೆಲ್ಲ ಹಾಕ್ತಿವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಕಳಶದಲ್ಲಿ ನೀವು ಕಸ, ಕಡ್ಡಿ, ಆ ಏನೇನೋ ಹಾಕಿ ಆ ತಾಯಿನ ಕೂರಿಸ್ತೀರಾ. ನಿಮ್ಗದ್ ಇಷ್ಟ ಆಗತ್ತಾ? ಆ ತಾಯಿ ಅದನ್ನ ಒಪ್ಕೋತಾಳ? ಇಲ್ಲ ಅಲ್ಲ. ಅದೇ ತರ ನಮ್ಮ ಮನಸ್ಸಿನನ್ನು ಕೂಡ ಶುದ್ಧವಾಗಿಟ್ಕೋಬೇಕು. ಅಲ್ಲಿ ಹಾಕುವ ವಸ್ತುಗಳು ಶುದ್ಧವಾಗಿರ್ಬೇಕು. ಆ ತಾಯಿ ಒಪ್ಪುವ ಆಗಿರ್ಬೇಕು.
ಆಕೆ ನೀವು ಮನಸ್ಸಿನ ಕಳಶವನ್ನು ಶುದ್ಧಗೊಳಿಸಿ ಆಕೆಯನ್ನು ಪ್ರತಿಷ್ಠಾಪಿಸಿದರೆ ಹೊರಗಡೆ ಮಾಡುತ್ತಿರುವ ಪೂಜೆಗಿಂತ 100 ಪಟ್ಟು ಸಮೃದ್ಧಿ ನಿಮ್ಮ ಜೀವನದಲ್ಲಿ ತಾನಾಗೆ ಬರೋದಿಕ್ಕೆ ಶುರು ಆಗತ್ತೆ. ಮನಸ್ಸಿನ ಕಳಶದಲ್ಲಿ ಯಾವ ವಸ್ತುಗಳನ್ನ ಇಟ್ಟಿದ್ದೀರಾ ಅನ್ನೋದನ್ನ ನೀವು ಗಮನಿಸ್ಬೇಕಾಗತ್ತೆ. ಆ ತಾಯಿ ಒಪ್ಪುವಂತಹ ಗುಣಗಳಿರ್ಬೇಕು. ಆ ತಾಯಿಗೆ ಇಷ್ಟವಾಗುವ ಗುಣಗಳಿರ್ಬೇಕು. ಆ ರೀತಿ ನಿಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ವ್ರತವನ್ನು ಮಾಡಿ. ಈ ತರ ಮಾಡಿದಾಗ ವ್ರತಕ್ಕೂ ಒಂದು ಅರ್ಥ ಬರುತ್ತೆ, ನಿಮಗೂ ಸಹ ಅದು ಉಪಯೋಗವಾಗುತ್ತೆ. ಹೊರಗಡೆಯ ದೇವಿಗೆ ಮಾತ್ರ ಪೂಜೆ ಮಾಡದೆ ನಿಮ್ಮ ಶಕ್ತಿಯನ್ನು ಜಾಗೃತಗೊಳಿಸೋ ಕಡೆ ಗಮನ ಕೊಡಿ. ದೇವಿ ಹೊರಗಡೆ ಕೂತಿರೋಲ್ಲ, ಅವಳು ಒಳಗಡೆ ಇರುವಂತವಳು. ಆಯ್ತಾ? ದೇವರು ಹೊರಗೆ ಇರುವುದಲ್ಲ, ಒಳಗಡೆ ಇರುವುದು. ಸೊ ಆ ಲಕ್ಷ್ಮೀ ತತ್ವವನ್ನು ನಿಮ್ಮೊಳಗೆ ಜಾಗೃತಿ ಮಾಡ್ಕೊಳ್ಳೋದಿಕ್ಕೆ ಈ ದಿನ ಪವಿತ್ರವಾದಂತಹ ದಿನ. ಎಷ್ಟೋತಲ್ಲೂ ಮನಸ್ಸನ್ನ ಆಗ್ಲಿ ಬುದ್ಧಿಯನ್ನ ಆಗ್ಲಿ ಹೊರಗಡೆ ಇಟ್ಕೋಬೇಡಿ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡ್ತಾ ಇದಾರೆ, ಅವ್ರು ಕರ್ದೆ ಅವ್ರು ಬಂದಿಲ್ಲ, ಇವ್ರ ಮನೆಗೆ ಹೋಗಿಲ್ಲ, ಅದೆಲ್ಲ ಇದ್ದಿದ್ದೆ ಬಿಟ್ಬಿಡಿ. ಅದನ್ನೆಲ್ಲ ಸೈಡಿಗೆ ಬಿಟ್ಬಿಟ್ಟು ನಿಮ್ಮ ಮನಸ್ಸನ್ನು ಎಷ್ಟು ಆಗುತ್ತೋ ಅಷ್ಟು ಶಾಂತಿಯಿಂದ ಕಾಪಾಡ್ಕೊಳ್ಳಿ. ಆ ದೇವಿ ನಿಮ್ಮ ಮನಸ್ಸಿನ ಕಳಶದಲ್ಲಿ ಆ ತಾಯಿ ನೆಮ್ಮದಿಯಿಂದ ಇರೋದಕ್ಕೆ ಇವತ್ತು ಒಂದು ದಿನ ಅವಕಾಶ ಮಾಡ್ಕೊಡಿ. ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಮೃದ್ಧಿಯನ್ನು ಆ ತಾಯಿ ಕರುಣಿಸ್ತಾಳೆ. ಸೃಷ್ಟಿಯಲ್ಲಿ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಕೇವಲ ಹೊರಗಡೆ ಪೂಜೆ ಮಾಡೋದಲ್ಲ, ನಮ್ಮ ಒಳಗೆ ಇರುವಂತಹ ಶಕ್ತಿಯನ್ನ ಜಾಗೃತಿಗೊಳಿಸಿನ ಪ್ರೀತಿ ಲಕ್ಷ್ಮಿ, ನಮ್ಮೊಳಗಿನ ಶಾಂತಿ ಲಕ್ಷ್ಮಿ, ನಮ್ಮೊಳಗಿನ ನೆಮ್ಮದಿ ಲಕ್ಷ್ಮಿ, ನಮ್ಮೊಳಗಿರುವ ತೃಪ್ತಿ ಲಕ್ಷ್ಮಿ. ಎಷ್ಟೋ ಬಾರಿ ತೃಪ್ತಿಯನ್ನ ಪಡೋದೇ ಇಲ್ಲ, ಎಷ್ಟು ಆದ್ರೂ ಸಾಕಾಗಲ್ಲ. ಆದ್ರೆ ಈ ತೃಪ್ತಿಯನ್ನು ಆ ವರನ ಆ ತಾಯಿ ನಿಮ್ಗೆ ನೀಡಿತು ಅನ್ಕೊಳ್ಳಿ, ನಿಮಗೆ ಸಿಕ್ಕಿದ್ದೆಲ್ಲವೂ ನಿಮ್ಗೆ ತೃಪ್ತಿ ಕೊಡ್ತಾ ಹೋಗುತ್ತೆ. ಅದು ನಿಜವಾದ ಸಮೃದ್ಧಿ. ಕೇವಲ ಹಣ ಕೊಡು ತಾಯಿ ಅಂತ ಕೇಳ್ಕೋಬೇಡಿ. ನನ್ನಲ್ಲಿ ನಿನ್ನ ತತ್ವವನ್ನು ಜಾಗೃತ ಮಾಡು ತಾಯಿ, ಅದಕ್ಕಾಗಿ ಯಾವ ಗುಣಗಳು ನನ್ನಲ್ಲಿ ಅಳವಡಿಸ್ಕೋಬೇಕು ನನಗೆ ಗೊತ್ತಿಲ್ಲ, ದಯಮಾಡಿ ನೀನೇ ನನಗೆ ದಾರಿ ತೋರಿಸಿ ಶಕ್ತಿ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ. ಸತ್ಯ ಲಕ್ಷ್ಮಿ, ನಮ್ಮೊಳಗಿನ ದಾನಶೀಲತೆ ಲಕ್ಷ್ಮಿ. ನಮ್ಮ ಜೀವನಕ್ಕೆ ಏನೆಲ್ಲ ಬರುತ್ತೋ ಅದು ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡುವ ಭಾವನೆಯೂ ಕೂಡ ಲಕ್ಷ್ಮಿಯ ಒಂದು ತತ್ವವೇ. ವರಮಹಾಲಕ್ಷ್ಮಿ ಹಬ್ಬದಂದು ಬರೀ ದೇವಿಯ ಮುಂದೆ ದೀಪ ಹಚ್ಚೋದಲ್ಲ, ಅದ್ರ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವ ದೀಪವನ್ನು ಬೆಳಗಿಸೋಣ. ಒಂದು ಮಾತು, ನಾವು ದೇವ್ರಿಗೆ ಏನ್ ಕೊಡಕ್ಕಾಗತ್ತ ಹೇಳಿ? ನಮ್ಮಿಂದ ಏನೂ ಆಕೆ ಎಕ್ಸ್ಪೆಕ್ಟ್ ಮಾಡಲ್ಲ, ನಮ್ಮಿಂದ ಏನೂ ಅವಳು ನಿರೀಕ್ಷೆ ಇಟ್ಕೊಳ್ಳಲ್ಲ. ಅವಳು ನಿರೀಕ್ಷೆ ಇಟ್ಕೊಂಡ್ರು ಕೂಡ ನಮ್ಮಿಂದ ಅವಳಿಗೆ ಏನ್ ಕೊಡೋದಿಕ್ಕಾಗತ್ತೆ? ಎಲ್ಲ ಅವಳು ಕೊಟ್ಟಿರೋದನ್ನೇ ಅವಳಿಗೆ ಕೊಡೋದು ಅಷ್ಟೇ. ನಾವ್ ಏನಾದ್ರೂ ಅವಳಿಗೆ ಕೊಡ್ತೀವಿ, ನಿಜವಾಗ್ಲೂ ಸುಂದರವಾಗಿರುವಂತದ್ ಏನಾದ್ರೂ ಒಂದು ಕೊಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಶುದ್ಧವಾದ ಮನಸ್ಸು. ಆಕೆ ನಮ್ಮ ನೈವೇದ್ಯ ಆಗ್ಲಿ ಪೂಜೆ ಆಗ್ಲಿ ಹೂವು ಎಲ್ಲವನ್ನು ಮಾಡುವುದು ನಾವು ಭಕ್ತಿಯನ್ನು ತೋರಿಸುವುದಕ್ಕಾಗಿ ಇರುವಂತಹ ಮಾರ್ಗಗಳು. ಆದ್ರೆ ನಿಜವಾಗ್ಲೂ ನಾವೇನಾದ್ರೂ ಆ ತಾಯಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಶುದ್ಧ ಮನಸ್ಸನ್ನ ಆಕೆಗೆ ಕೊಡಿ. ಆಕೆ ಸಂತೃಪ್ತಳಾಗಿ ನಿಮ್ಮ ಮನೆಯನ್ನು ನಿಮ್ಮ ಮನಸ್ಸನ್ನು ಸಮೃದ್ಧಿಯಿಂದ ಇಡ್ತಾಳೆ. ಶುದ್ಧ ಮನಸ್ಸು. ನಾವು ಒಬ್ಬರನ್ನು ಕ್ಷಮಿಸಿದಾಗ, ಹಸಿದವರಿಗೆ ಅನ್ನ ಕೊಟ್ಟಾಗ, ಕಷ್ಟದಲ್ಲಿ ಇರುವವರಿಗೆ ಧೈರ್ಯವನ್ನು ಹೇಳಿದಾಗ, ಮನಸ್ಸಿನಲ್ಲಿರುವ ಅಹಮ್ಮನ್ನು ಸ್ವಲ್ಪ ಬದಿಗಿಟ್ಟು ಪ್ರೀತಿಯಿಂದ ಬದುಕಿದಾಗ ಲಕ್ಷ್ಮೀ ತತ್ವ ನಿಜವಾಗ್ಲೂ ಪ್ರಕಾಶಿಸುತ್ತದೆ. ನಮ್ಮಿಂದ ಮತ್ತೊಬ್ಬರ ಜೀವನಕ್ಕೂ ಬೆಳಕು ಸಿಗುವಂತೆ ಮಾಡ್ಲಿ ತಾಯಿ ಅಂತ ಕೇಳ್ಕೊತಾ ನಮ್ಮೆಲ್ಲರ ಜೀವನದಲ್ಲೂ ಆ ತಾಯಿಯ ತತ್ವ ಲಕ್ಷ್ಮೀ ತತ್ವ ಜಾಗೃತಿಯಾಗಿರಲಿ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಆ ಪ್ರೀತಿ ಶಾಂತಿ ನೆಮ್ಮದಿ ಸದಾ ತುಂಬಿರ್ಲಿ. ದೇವಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೀವನ ಶಿಕ್ಷೆ ಅಂತ ತಿಳ್ಕೋಬೇಡಿ. ಜೀವನ ನಿಮ್ಮದೇ ಆತ್ಮದ ಜಾಗೃತಿಗಾಗಿ ನೀವೇ ತಂದಿರುವಂತದ್ದು. ಆದ್ರೆ ನೀವ್ ಇಲ್ಲಿ ಬಂದು ಮರ್ತಿರ್ತೀರಾ ಅಷ್ಟೇನೆ. ಹಾಗಾಗಿ ಇರುವಷ್ಟು ಕಾಲ ಖುಷಿಯಿಂದ ಬದುಕೋದನ್ನ ಕಲಿಯೋಣ. ಜೀವನ ನಿಮ್ದು, ಯಾರ ಜೀವನದ ಜೊತೆ ಹೋಲಿಕೆ ಮಾಡ್ಕೊಳ್ಳೇಬೇಡಿ. ನೀವು ಏನಾದ್ರೂ ಅತಿ ದೊಡ್ಡ ದುಃಖನ ಫಸ್ಟ್ ನೀವು ತಗೋತೀರಾ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರ ಬದುಕಿನ ಜೊತೆ ಯಾವಾಗ ನಿಮ್ಮ ಜೀವನನ ಹೋಲಿಕೆ ಮಾಡೋದಿಕ್ ಹೋಗ್ತೀರಾ ಅಲ್ಲಿಂದಲೇ ಶುರು ಆಗತ್ತೆ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.